ಇದ್ದಾಗ ಅವನ್ನ ಯಾವ ಥರ ಮೇಲ್ ತರ್ತಾರೆ ಅಷ್ಟೇ ಮಾಡಬೇಕಾಗಿರೋದು. ನೀವು ಅವ್ನ ಕ್ರೆಡೆನ್ಷಿಯಲ್ಸು, ಕೋಚಿಂಗ್ ಕ್ರೆಡೆನ್ಷಿಯಲ್ಸ್ ನೋಡಬೇಕು. ನೀವು ಅವನ್ನ ನೀನು 11ಅಲ್ಲಿ ಆಡಿಸ್ತಾ ಇಲ್ಲ. ಸರ್ ಇವ್ರು ಒಂದೇ ವಿಕೆಟ್ ತೊಗೊಂಡು ಯಾಕೆ ಆಡಿಸ್ತಾ ಇರೋ 11ಅಲ್ಲಿ? ನೋ, ಅವರು 11ಅಲ್ಲಿ ಆಡ್ತಾ ಇಲ್ಲ. ಅವ್ರು ಬಂದಿರೋದು ಕೋಚಿಂಗ್. ಅವ್ರ ಕೋಚಿಂಗ್ ರೆಕಾರ್ಡ್ ಅಥವಾ ಅವ್ರ ಕೋಚಿಂಗ್ ಕ್ರೆಡೆನ್ಷಿಯಲ್ಸು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಅವ್ರ ಕೋಚ್ ಆಗಿ ನೇಮಕಾತಿ ಮಾಡಿರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅವರು ಒಂದೇ ಮ್ಯಾಚ್ ಆಡಿದ್ದಾರೆ. ಈಗ ನಾವು ನೋಡಿದ್ದೀವಲ್ಲ, ಯಾರೋ ರೇ ಜೆನಿಂಗ್ಸ್ ಅಂತ, ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟೇ ಆಡಿಲ್ಲ. ಹೆಂಗೆ ಗೆದ್ಬಿಟ್ರು ಆಸ್ಟ್ರೇಲಿಯಾ ಜೊತೆ ವರ್ಲ್ಡ್ ಕಪ್ನ? ಸೊ ಕೋಚಿಂಗ್ ಅಂತ ಬಂದಾಗ ನೀವು ಪ್ಲೇಯರು ಏನು ಸಾಧನೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ನೀವು ಆ್ಯಸ್ ಎ ಪ್ಲೇಯರ್ ನೋಡಿಬಿಡಿ. ಆ್ಯಸ್ ಎ ಕೋಚ್ ಏನು ಸಾಧನೆ ಮಾಡಿದ್ದಾರೆ ಅದು ನೋಡಿ. ಬಟ್ ಈ ಬಾರಿ ಭುವನೇಶ್ವರ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ಯಾಕೆಂದರೆ ಡೆತ್ ಓವರಲ್ಲಿ ಆ ಥರದ್ದು ಒಬ್ಬ ಸ್ವಿಂಗ್ ಬೌಲರ್ ಬೇಕೇ ಬೇಕಿತ್ತು. ಭುವನೇಶ್ವರ್ನ ಈ ಸರಿ ತೊಗೊಂಡಿರೋದು ಎಷ್ಟು ಹೆಲ್ಪ್ ಆಗ್ಬೋದು ನಮ್ಮ ಟೀಮ್ಗೆ? ಅನುಭವ ಬೇಕು. ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಎಸ್ಪೆಷಲಿ ಡೆತ್ತಲ್ಲಿ ಬೌಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ